ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮ್ಗೊಂದು ನಂಬೋಕ್ಕಾಗದಂತಹ ಕತೆ ಹೇಳ್ತೀನಿ. ಆದರೆ ಇದು ಇವತ್ತಿಗೂ ಇರುವ ಒಂದು ರಸ್ತೆಯ ನಿಜವಾದ ಘಟನೆ. ಗೋವಾ ಕರ್ನಾಟಕದ ಬಾರ್ಡ್ನಲ್ಲಿರುವ ಇಗೋಚಿಮ್ ಬಾಂದ್ ಹತ್ತಿರದಲ್ಲಿರುವ ರಾಯೋ ಅನ್ನೋ ಜಾಗವದು. ಅಲ್ಲಿನ ಲೋಕಲ್ ಜನ ಏನು ಹೇಳ್ತಾರೆ ಅಂದರೆ, ಯಾವಾಗ ಬೇಕಾದರೂ ಹೋಗಿ, ಆದರೆ ಮಧ್ಯಾಹ್ನ 2 ರಿಂದ 3 ಗಂಟೆಯೊಳಗೆ ಆ ರಸ್ತೆ ಮಾತ್ರ ಹೋಗಬೇಡಿ. ಭೂತಗಳು ಬರೀ ರಾತ್ರಿ ಬರುತ್ತವೆ ಅಂತ ಜಾಸ್ತಿ ಜನ ಅನ್ಕೊಂಡಿದ್ದಾರೆ. ಆದರೆ ನಾನು ನಿಮ್ಗೊಂದು ಇವತ್ತೊಂದು ನಿಜವಾದ ವಿಷಯ ಹೇಳ್ತೀನಿ. ಹಗಲು ಹೊತ್ತಿನಲ್ಲೇ ಭೂತ ಕಾಟ ಇರುವ ಒಂದು ಜಾಗವಿದೆ. ಏನ್ ಆ ಕತೆ ಅಂತೇಳಿ ನೋಡೋಣ ಬನ್ನಿ. ಇದು 3 ಜನ ಫ್ರೆಂಡ್ನ ಕತೆ. ರೋಹಿತ್, ಅನನ್ಯ ಮತ್ತು ಕಾರ್ತಿಕ್ ಮೂವರು ನಮ್ಮ ಬೆಂಗಳೂರಿನವರೇ. ಅವರಿಗೆ ಭೂತಗಳ ಮೇಲೆ ನಂಬಿಕೆ ಇರೋಲ್ಲ. ಮೂಢನಂಬಿಕೆ ಅಂದ್ರೆ ಅವರಿಗೆ ಅಷ್ಟಕ್ಕಷ್ಟೇ. ಆ ಮೂವರಿಗೆ ಬೇಕಾಗಿರೋದು ಬರೀ ಒಂದು ಪೀಸ್ಫುಲ್ ವೀಕೆಂಡ್ ಟ್ರಿಪ್. ಅವರಿಗೆ ಆಫೀಸ್ ಕೆಲಸದಿಂದ ಬ್ರೇಕ್ ಬೇಕಿತ್ತು, ಮತ್ತೆ ಅವರ ಯೂಟ್ಯೂಬ್ ಚಾನಲ್ಗೊಂದು ಕಂಟೆಂಟ್ ಬೇಕಾಗಿತ್ತು. ಅವರು ಶುಕ್ರವಾರ ಬೆಳಗ್ಗೆ ಸುಮಾರು 6 ಗಂಟೆಗೆ ಅವರು ಕಾರ್ತಿಕ್ನ ನೀಲಿ ಕ್ರೇಟಾ ಕಾರ್ನಲ್ಲಿ ಬೆಂಗಳೂರಿನಿಂದ ಹೊರಟರು. ಹಾಗೆ ಅವರ ಪ್ಲಾನ್ ಕೂಡ ತುಂಬಾನೇ ಸಿಂಪಲ್ ಆಗಿತ್ತು. ಸೌತ್ ಗೋವಾ ನೋಡುವುದು, ಲೋಕಲ್ ಟೆಂಪಲ್ಗಳನ್ನು ಸುತ್ತುವುದು, ಗೋವಾ ಫುಡ್ ತಿನ್ನುವುದು ಮತ್ತೆ ಟ್ರಾವೆಲ್ ಕ್ಲಿಪ್ಗಳನ್ನು ಶೂಟ್ ಮಾಡುವುದು. ಅವರು ಕಾರವಾರನ್ನು ಕ್ರಾಸ್ ಮಾಡುವಷ್ಟರಲ್ಲಿ ರಸ್ತೆಗಳು ಖಾಲಿಯಾಗಿದ್ದವು ಮತ್ತು ಲೈಟ್ ಆಗಿ ಮಂಜು ಕೂಡ ಕವರ್ ಆಗ್ತಾ ಇತ್ತು. ತಣ್ಣನೆಯ ಗಾಳಿ ಕೂಡ ಬೀಸ್ತಾ ಇತ್ತು. ಅವರು ಅಂಕೋಲಾ ಹತ್ತಿರ ಒಂದು ಢಾಬಾದಲ್ಲಿ ಬ್ರೇಕ್ಫಾಸ್ಟ್ಗಾಗಿ ನಿಂತರು. ಎಲ್ಲರಿಗಿಂತ ಜಾಸ್ತಿ ಮಾತನಾಡ್ತಿದ್ದ ರೋಹಿತ್ ಮಿಕ್ಕಿದ್ದವರಿಗೆ ಹೇಳಿದ, ಒಳ್ಳೆ ಸೀನಿಯರ್ಸ್ಗಾಗಿ ನಾವು ಶಾರ್ಟ್ ಕಟ್ ತಗೊಳ್ಳೋಣ, ಮೇನ್ ರೋಡ್ ಅಲ್ಲ, ತುಂಬಾ ಬೋರ್ ಆಗುತ್ತೆ ಬ್ರೋ. ಆಗ ಅವನು ಗೂಗಲ್ ಮ್ಯಾಪ್ ಚೆಕ್ ಮಾಡಿ ಹೇಳಿದ, ರಾಯ ಮೂಲಕ ಹೋಗಿ ಇಗೋಚಿಮ್ ಬಾಂದ್ ಹತ್ತಿರದಿಂದ ಪಾಸ್ ಆಗುವ ಒಂದು ಶಾರ್ಟ್ ಕಟ್ ಸಿಕ್ಕಿತು. ಆ ಹೆಸರು ತಮ್ಮ ಲೈಫ್ ಚೇಂಜ್ ಮಾಡುತ್ತೆ ಅಂತ ಅವತ್ತು ರೋಹಿತ್ಗೆ ಗೊತ್ತೇ ಇರಲಿಲ್ಲ. ಅವರು ಮಧ್ಯಾಹ್ನ 12:30 ಸುಮಾರಿಗೆ ರಾಯ ತಲುಪಿದಾಗ ಒಂದು ಟೀ ಸ್ಟಾಲ್ ಹತ್ತಿರ ಒಬ್ಬ ಮುದುಕ ಕೂತಿದ್ದ. ಇವ್ರೇನ್ ಮಾಡಿದ್ರು, ಅಲ್ಲಿ ಕಾರ್ ನಿಲ್ಸಿದ್ರು. ಯಾಕೆಂತಂದ್ರೆ ಆ ಮುದುಕನ ಹತ್ತಿರ ಶಾರ್ಟ್ ಕಟ್ ಯಾವ್ದಾದ್ರು ದಾರಿ ಇದ್ರೆ ಕೇಳೋದಕ್ಕೆ ಅಂತೇಳಿ ಅವರನ್ನು ಅಲ್ಲೇ ಕಾರನ್ನು ಕೂಡ ನಿಲ್ಲಿಸಿದರು. ಆಗ ಆ ಮುದುಕ ಆ ಕ್ಯಾಮ್ರಾವನ್ನು ನೋಡಿ ಕೇಳಿದ, ನೀವೆಲ್ಲ ಯೂಟ್ಯೂಬರ್ಸ್ ಅಲ್ವಾ? ಆಗ ರೋಹಿತ್ ನಕ್ಕಿ, ಹೌದು ಅಂಕಲ್, ನಾವು ಜಸ್ಟ್ ಟ್ರಾವೆಲ್ ಬ್ಲಾಗರ್ಸ್ ಅಂದ. ಆ ವೃದ್ಧ ಮಣ್ಣಿನ ಸಣ್ಣ ರಸ್ತೆಯನ್ನು ತೋರಿಸಿ ಹೇಳಿದ, ಅದು ಇಗೋಚಿಮ್ ಬಾಂದ್ ರೋಡ್. ಮಧ್ಯಾಹ್ನದ ಸಮಯದಲ್ಲಿ ಅಲ್ಲಿಗೆ ಹೋಗಬೇಡಿ, ಅದರಲ್ಲೂ 2 ಗಂಟೆ ಆದ್ಮೇಲಂತೂ ಆ ರಸ್ತೆಯಲ್ಲಿ ಹೋಗೋದು ಬೇಡವೇ ಬೇಡ. ಆಗ ರೋಹಿತ್ ಕೇಳಿದ, ಯಾಕಂಕಲ್, ರೋಡ್ನ ಕಂಡೀಷನ್ ಚೆನ್ನಾಗಿಲ್ವಾ? ಆಗ ಆ ತಾತ ನಿಧಾನವಾಗಿ ತಲೆ ಅಲ್ಲಾಡಿಸಿ ಹೇಳಿದ, ಅದು ಕೆಟ್ಟ ರೋಡ್ ಅಲ್ಲ ಮಗು, ಅದು ಹಳೆಯ ಆತ್ಮಗಳ ರೋಡ್. ಅನನ್ಯ ಆಗ ಏನೋ ಅಂಕಲ್ನ ಮೂಢನಂಬಿಕೆ ಇರಬೇಕು ಅಂತೇಳಿ ಲೈಟ್ ಆಗಿ ನಕ್ಕಳು. ಅವರು ಆ ತಾತನಿಗೆ ಥ್ಯಾಂಕ್ಸ್ ಹೇಳಿ ಮುಂದೆ ಹೋದರು. ಮಧ್ಯಾಹ್ನ 1:45ಕ್ಕೆ ಅವರು ಇಗೋಚಿಮ್ ಬಾಂದ್ ಎಂಟ್ರೆನ್ಸ್ ತಲುಪಿದ್ರು. ಅದು ನೋಡೋದಕ್ಕೆ ತುಂಬಾನೇ ಸುಂದರವಾಗಿತ್ತು. ತೆಂಗಿನ ಮರಗಳು, ಭತ್ತದ ಗದ್ದೆಗಳು, ಒಂದು ಸಣ್ಣದ ಕಾಲುವೆ, ಮೇಲೆ ಒಂದು ಬ್ರಿಡ್ಜ್. ಒಂದು ಕಡೆ ಇದ್ದ ಹಳೆಯ ಬೋರ್ಡ್ ಮೇಲೆ ಹೀಗೆ ಬರೆದಿತ್ತು, ಡೇಂಜರಸ್ ಕರ್ವ್ ಅಹೆಡ್. ರಸ್ತೆಯಲ್ಲೆಲ್ಲ ಸೈಲೆಂಟ್ ಆಗಿತ್ತು. ಗಾಳಿ ಸೌಂಡ್ ಕೂಡ ಕಡಿಮೆ ಇತ್ತು. ಅವರು ಕ್ಯಾಮ್ರಾ ಆನ್ ಮಾಡಿಕೊಂಡು ಗೋವಾ ಕಲ್ಚರ್ ಮತ್ತು ಫುಡ್ ಬಗ್ಗೆ ಕ್ಯಾಜುಯಲ್ ಆಗಿ ಮಾತನಾಡ್ತಾ ಇದ್ರು. ಎಲ್ಲವೂ ನಾರ್ಮಲ್ ಆಗಿ ಇತ್ತು. ಸುಮಾರು 2:10 ಆಗುವ ತನಕ ಹಾಗೆ ವಾತಾವರಣ ಕೂಡ ಚೇಂಜ್ ಆಗೋಕ್ಕೆ ಶುರುವಾಯಿತು. ಮೋಡಗಳು ಇಲ್ಲದಿದ್ದರೂ ಸಹ ಆಕಾಶ ಲೈಟ್ ಆಗಿ ಮಂಕಾಯಿತು. ಗಾಳಿಯು ನಿಂತಂತ ಆಯಿತು. ಆಗ ರೋಹಿತ್ ಜೋಕ್ ಮಾಡೋದಕ್ಕೆ ಶುರು ಮಾಡಿದ, ಹಾರರ್ ಮೂವಿ ಸೆಟಪ್ ತರ ಫೀಲ್ ಆಗ್ತಾ ಇದೆ ಬ್ರೋ. ಅನನ್ಯ ನಿಧಾನವಾಗಿ ಹೇಳಿದ್ಲು, ಆ ಥರ ಎಲ್ಲ ಮಾತನಾಡಬೇಡ ಬ್ರೋ, ತುಂಬಾ ಸೈಲೆಂಟ್ ಆಗಿದೆ. ಆಗ ಕಾರ್ತಿಕ್ ನಗ್ತಾ ಹೇಳ್ದ, ರಿಲ್ಯಾಕ್ಸ್, ಎಲ್ಲರೂ ಮಲ್ಕೊಂಡಿರ್ತಾರೆ. ಅವರು ಹಾಗೆ ನಿಧಾನವಾಗಿ ಮುಂದಕ್ಕೆ ಹೋದ್ರು. ಕಾರ್ನ ಡಿಜಿಟಲ್ ಕ್ಲಾಕ್ನಲ್ಲಿ 2:14 ಅಂತ ತೋರಿಸ್ತಿತ್ತು. ಹಾಗಲ್ಲಿ ಅನನ್ಯನ ಫೋನ್ ನೆಟ್ವರ್ಕ್ ಕೂಡ ಡ್ರಾಪ್ ಆಗಿತ್ತು. ಗೂಗಲ್ ಮ್ಯಾಪ್ ಒಂದು ಜಾಗದಲ್ಲಿ ಫ್ರೀಸ್ ಆಗಿತ್ತು. ಕಾರಿನ ರೇಡಿಯೋದಲ್ಲಿ ಲೈಟ್ ಆಗಿ ಗುನುಗುನು ಸೌಂಡ್ ಬರ್ತಿದೆ ಅಂತ ರೋಹಿತ್ ಗಮನಿಸಿದ. ಅದನ್ನು ಅವನು ಆಫ್ ಮಾಡಿದ. 2:20ಕ್ಕೆ ಸುಟ್ಟ ರಬ್ಬರ್ನ ವಾಸನೆ ಕಾರಿನೊಳಗೆ ತುಂಬಿಕೊಂಡಿತು. ಅವರು ನಿಲ್ಲಿಸಿ ಟೈರ್ಗಳನ್ನು ಕೂಡ ಚೆಕ್ ಮಾಡಿದ್ರು. ಆಗ ಏನು ಕೂಡ ತೊಂದರೆ ಏನಿರಲಿಲ್ಲ. ಅವರು ಮತ್ತೆ ಕಾರಿನೊಳಗೆ ಬಂದಾಗ ಕಾರ್ ಕ್ಲಾಕ್ನಲ್ಲಿ ಈಗ 2:06 ಅಂತ ತೋರಿಸ್ತಿತ್ತು. ಕಾರ್ತಿಕ್ ಗಾಬರಿಗೊಂಡು, ಬ್ರೋ, ಟೈಮ್ ಹೇಗೆ ಹಿಂದಕ್ಕೆ ಹೋಗಲು ಸಾಧ್ಯ ಅಂತ ಹೇಳಿ ಕೇಳಿದ. ರೋಹಿತ್ಗೆ ನಗು ಬಂತು. ಅವನು ಕಂಟ್ರೋಲ್ ಮಾಡಿಕೊಂಡು, ಮೇ ಬಿ ಡಿಜಿಟಲ್ ಗ್ಲಿಚ್ ಇರ್ಬೋದು ಅಂತೇಳಿ ಹೇಳಿದ. ಆದರೆ ಅವರಿಗೆಲ್ಲ ಒಳಗಿನಿಂದ ಏನೋ ಸರಿ ಇಲ್ಲ ಅಂತ ಹೇಳಿ ಫೀಲ್ ಆಗ್ತಾ ಇತ್ತು. ಆದರೂ ಕೂಡ ಅವರು ಇನ್ನಷ್ಟು ಮುಂದೆ ಹೋಗ್ತಾನೆ ಇದ್ರು. ಲೆಫ್ಟ್ ಸೈಡಲ್ಲಿ ಒಂದು ಸಣ್ಣ ಖಾಲಿ ಜಾಗ ಇತ್ತು. ಅಲ್ಲಿ ಹಳೆಯ ಮೈಲುಗಲ್ಲು ಕೂಡ ಇತ್ತು. ಒಡೆದು ಹೋಗಿ ಪಾಚಿಯಿಂದ ಕವರ್ ಆಗಿತ್ತು. ಅದರ ಮೇಲಿದ್ದ ನಂಬರ್ ಕೇವಲ 3 ಅಕ್ಷರ ಮಾತ್ರ ಲೈಟ್ ಆಗಿ ಕಾಣಿಸ್ತಾ ಇತ್ತು. ಆಗ ರೋಹಿತ್ ಕಾರನ್ನು ಪಾರ್ಕ್ ಮಾಡಿ ಫೋಟೋ ತಕೊಂಡ್ಬರ್ತೀನಿ ಅಂತೇಳಿ ಹೇಳಿದ. ಅವನು ಕ್ಲಿಕ್ ಮಾಡಿದ
ತಕ್ಷಣವೇ ಒಂದು ಬಿಸಿಯಾದ ಗಾಳಿ ರಪ್ ಅಂತ ಬಂತು. ಗಾಳಿಯೇ ಇರಲಿಲ್ಲ, ಆದರೂ ಸಹ ಮರಗಿಡಗಳು ಸೌಂಡ್ ಮಾಡ್ತಾ ಇದ್ವು. ಅನನ್ಯ ಸಹ ಹೊರಗೆ ಬಂದು ತನ್ನ ಕೈಯನ್ನು ಉಜ್ಜಿಕೊಂಡಳು. ಗಾಯ್ಸ್, ಸಡನ್ ಆಗಿ ಟೆಂಪರೇಚರ್ ಇಷ್ಟೊಂದು ಜಾಸ್ತಿ ಆಗಲು ಹೇಗೆ ಸಾಧ್ಯ? ಆಗ ಡ್ರೈವರ್ ಸೀಟ್ನಿಂದ ಕಾರ್ತಿಕ್ ಗಟ್ಟಿಯಾಗಿ ಕೂಗಿದ, ಬೇಗ ಬನ್ರಿ ಹೋಗೋಣ. ಆಗ ರೋಹಿತ್ ಇನ್ನೆರಡು ಫೋಟೋ ತೆಗೆದು ಮತ್ತೆ ಕಾರಿನೊಳಗೆ ಬರುವಾಗ ಅವನಿಗೆ ಕೇಳಿಸಿತು. ನಿಧಾನವಾಗಿ ಒಂದು ಹೆಣ್ಣಿನ ವಾಯ್ಸ್ ಬಂತು, ಅದು ಮರದ ಹಿಂದಿನಿಂದ. ಆಗ ರೋಹಿತ್ ಸಡನ್ ಆಗಿ ತಿರುಗಿದ. ಅಲ್ಲಿ ಯಾರು ಕೂಡ ಇರಲಿಲ್ಲ. ಅನನ್ಯ ಅಮ್ಮನನ್ನು ನೋಡಿ ಕೇಳಿದ್ಲು, ಏನಾಯ್ತೋ? ಏನಿಲ್ಲ, ಯಾವುದೋ ಪಕ್ಷಿ ಇರ್ಬೋದು ಬಿಡು. ಅವರು ಅಲ್ಲಿಂದ ಹೊರಟರು. ಸುಮಾರು 10 ನಿಮಿಷಗಳ ನಂತರ ಅವರು ರೈಟ್ ಸೈಡಲ್ಲಿ ಬೆಂಡಾಗಿದ್ದ ಒಂದು ತೆಂಗಿನ ಮರವನ್ನು ಕ್ರಾಸ್ ಮಾಡಿ ಮುಂದೆ ಹೋದ್ರು. 5 ನಿಮಿಷದ ನಂತರ ಅದೇ ಬಾಗಿದ್ದ ಮರ ಮತ್ತೆ ಕಾಣಿಸಿತು. ಕಾರ್ತಿಕ್ ಹೇಳಿದ, ವೆಯ್ಟ್, ನಾವು ಇದನ್ನು ಈಗ ತಾನೇ ಕ್ರಾಸ್ ಮಾಡಿದ್ವಿ ಅಲ್ವಾ? ನಾವು ಇಲ್ಲೇ ರೌಂಡ್ ಹೊಡಿತಿದ್ದೀವಿ ಅಂತ ಮಾತ್ರ ಹೇಳಬೇಡಿ. ಆಗ ಅನನ್ಯ ಸಡನ್ ಆಗಿ ಮ್ಯಾಪ್ ಕೂಡ ಚೆಕ್ ಮಾಡಿದ್ಲು. ಅದು ಇನ್ನೂ ಕೂಡ ಫ್ರೀಸ್ ಆಗೇ ಇತ್ತು. ಆಗ ರೋಹಿತ್ ಹೇಳಿದ, ಇಂಪಾಸಿಬಲ್ ಕಂಡ್ರೋ, ನಾವು ಎಲ್ಲಿಯೂ ಕೂಡ ಟರ್ನೇ ಮಾಡಿಲ್ಲ. ಆದರೆ ಮುಂದೆ ಕಾಣ್ತಿರುವ ರೋಡು ನಾವು ಅವಾಗಲೇ ನೋಡಿದ್ವಲ್ಲ, ಬಂದ್ವಲ್ಲ, ಅದೇ ರೋಡ್ ತರನೇ ಕಾಣಿಸ್ತಾ ಇದೆ. ಅದೇ ಕೆಸರು ಗುಂಡಿಗಳು, ಲೈನ್ ಮಧ್ಯದಲ್ಲಿ ಬಿದ್ದಿರುವ ಅದೇ ಹಳದಿ ಹೂಗಳು. ಅವರು ಹಾಗೆ ಮುಂದಕ್ಕೆ ಹೋದ್ರು. 10 ನಿಮಿಷದ ನಂತರ ಮತ್ತೆ ಅದೇ ಮರ. ಅನನ್ಯ ಮೆಲ್ಲಗೆ ಗೊಣುಗ್ತಾ ಇದ್ಲು. ರೋಹಿತ್, ಹಿಂದೆ ನೋಡು, ರಸ್ತೆ ಮಾಯವಾಗ್ತಿದ್ಯಾ? ಅವರು ಹಿಂದಿನ ಗಾಜ್ನಲ್ಲಿ ನೋಡಿದಾಗ ಹಿಂದಿನ ದಾರಿ ಒಂದು ರೀತಿ ಬ್ಲರ್ ಆಗ್ತಾ ಇತ್ತು. ಆಗ ಕಾರ್ತಿಕ್ ಪಿಸುಗುಟ್ತಾ ಇದ್ದ, ಬ್ರೋ, ಇಲ್ಲಿ ಏನೋ ತಪ್ಪಾಗ್ತಾ ಇದೆ. ಆಗ ಟೈಮ್ 2:15. ಈ ಸಮಯದಲ್ಲಿ 2 ಕಡೆ ಕಾಡು ಕೂಡ ಇನ್ನಷ್ಟು ಡಾರ್ಕ್ ಆದ ರೀತಿ ಕಾಣಿಸ್ತಾ ಇತ್ತು. ಸೂರ್ಯನ ಬೆಳಕು ಕೂಡ ಕಮ್ಮಿ ಆಗ್ತಾ ಇರೋ ರೀತಿ ಕಾಣಿಸ್ತಾ ಇತ್ತು. ಮರಗಳೆಲ್ಲ ಇನ್ನಷ್ಟು ಹತ್ತಿರ ಬಂದ ಹಾಗೆ. ಅವರು ಒಂದು ಕರ್ವ್ ತಲುಪಿದ್ರು. ಮುಂದೆ ಒಂದು ಸಣ್ಣದಾದ ಬ್ರಿಡ್ಜ್ ಕೂಡ ಇತ್ತು. ಅರ್ಧದಷ್ಟು ಪಾಚಿಯಿಂದನೇ ಕವರ್ ಆಗಿತ್ತು. ಕಾರ್ತಿಕ್ ಕಾರ್ ನಿಧಾನ ಮಾಡಿದ. ಬ್ರಿಡ್ಜ್ ಮೇಲೆ ಯಾರೋ ನಿಂತಿದ್ರು. ಅದು ಹಳೆಯ ಕಾಲದ ಬಿಳಿ ಡ್ರೆಸ್ ಹಾಕಿದ ಹೆಂಗಸಿನ ಹಾಗೆ ಕಾಣಿಸ್ತಾ ಇತ್ತು. ಬರೀ ಬೆನ್ ಮಾತ್ರ ಅವರಿಗೆ ಕಾಣಿಸಿತು. ಅವಳ ಕೂದಲು ಉದ್ದವಾಗಿತ್ತು, ಸುಮಾರು ಸೊಂಟದವರೆಗೂ ಇತ್ತು. ರೋಹಿತ್ ಕಿಟಕಿಯನ್ನು ಲೈಟ್ ಆಗಿ ಕೆಳಗೆ ಇಳಿಸಿದ. ಆಗ ಕೂಗಿದ, ಮೇಡಮ್, ಏನಾದರೂ ಹೆಲ್ಪ್ ಬೇಕಾ? ಹೆಂಗಸು ಮೂವ್ ಆಗಲಿಲ್ಲ. ಅವರು ಕಾದ್ರು. ಇನ್ನೂ ಸೈಲೆಂಟ್ ಆಯಿತು ವಾತಾವರಣ. ಅವಳು ತನ್ನ ತಲೆಯನ್ನು ಲೈಟ್ ಆಗಿ ತಿರುಗಿಸಿದಳು. ಅರ್ಧ ಮುಖ ಮಾತ್ರ ಅವರಿಗೆ ಕಾಣಿಸೋ ಹಾಗೆ. ಅವಳ ಮುಖ ಬೆಳ್ಳಗಾಗಿತ್ತು, ಯಾವುದೇ ಭಾವನೆ ಇರಲಿಲ್ಲ. ಆಗ ಅನನ್ಯ ಕಿರುಚಿದಳು, ಹೋಗಿ ಕಾರ್ತಿಕ್, ಎಕ್ಸ್ಲೇಟರ್ ಹೊತ್ತು ಬೇಗ. ಆಗ ಕಾರ್ ಮೂವ್ ಆಗಲೇ ಇಲ್ಲ. ಅವನು ಮತ್ತೆ ಟ್ರೈ ಮಾಡಿದ. ಕಾರ್ ಆಗ್ಲೂ ಕೂಡ ಮೂವ್ ಆಗಲೇ ಇಲ್ಲ. ಆ ಹೆಂಗಸು ನಿಧಾನವಾಗಿ ಅವರ ಕಡೆ ಬರೋದಕ್ಕೆ ಶುರು ಮಾಡಿದ್ಲು. ರೋಹಿತ್ ಕಿರುಚಿದ, ಕಾರ್ತಿಕ್, ಈಗ ಕಾರ್ ಇಂಜಿನ್ ಜೋರಾಗಿ ಸೌಂಡ್ ಮಾಡಿ ಏನಾಯ್ತೋ? ಆಗ ನಿಧಾನವಾಗಿ ಕೂಡ ಕಾರ್ ಮೂವ್ ಆಯಿತು. ಅವರು ಮುಂದೆ ಬ್ರಿಡ್ಜ್ ಕ್ರಾಸ್ ಮಾಡಿದ್ರು. ಆಗ ಆ ಹೆಂಗಸು ಕಣ್ಮರೆ ಆದ್ಲು. ಆ ಹೆಂಗಸು ಯಾವುದೇ ರೀತಿ ಸೌಂಡು ಕೂಡ ಮಾಡಲಿಲ್ಲ. ಅವಳು ಇವರನ್ನು ಫಾಲೋ ಕೂಡ ಮಾಡಲಿಲ್ಲ. ಅವರು ಮೇನ್ ಹೈವೇ ಕನೆಕ್ಟ್ ಆಗೋ ಒಂದು ಚರ್ಚ್ ಜಂಕ್ಷನ್ಗೆ ತಲುಪಿದ್ರು. ಆಗ ಟೈಮ್ 2:06. 2:06ಕ್ಕೆ ಸ್ಟ್ರಕ್ ಆಗಿದ್ದ ಕಾರಿನ ಕ್ಲಾಕ್ ಈಗ ಸಡನ್ ಆಗಿ 3:02ಕ್ಕೆ ಜಂಪ್ ಆಯಿತು. ಅವರು ಕಾರನ್ನು ರೋಡ್ ಸೈಡ್ಗೆ ಹಾಕಿ ನಿಂತರು. ಸುಮಾರು 5 ನಿಮಿಷಗಳ ಕಾಲ ಯಾರೂ ಮಾತನಾಡಲೇ ಇಲ್ಲ. ಆಗ ಕೊನೆಗೆ ರೋಹಿತ್ ನಿಧಾನವಾಗಿ ಹೇಳಿದ, ಗಾಯ್ಸ್, ನೀವು ಅದನ್ನು ನೋಡಿದ್ರಾ? ಅನನ್ಯ ಮೆಲ್ಲಗೆ ತಲೆ ಅಲ್ಲಾಡಿಸಿದಳು. ಅವಳ ಕಣ್ಣುಗಳು ಒದ್ದೆ ಆಗಿದ್ದವು. ಕಾರ್ತಿಕ್ ಪಿಸುಗುಡ್ತಾ ಇದ್ದ, ನಾನು ಮತ್ತೆ ಅಲ್ಲಿಗೆ ಹೋಗಲ್ಲ, ಯಾವತ್ತಿಗೂ ಕೂಡ ಹೋಗೋದೇ ಇಲ್ಲ. ಇಡೀ ದಾರಿ ಸೈಲೆಂಟ್ ಆಗಿದ್ರು. ಅವರು ಕೋಲ್ವಾಗೆ ತಮ್ಮ ಪ್ರಯಾಣವನ್ನು ಶುರು ಮಾಡಿದ್ರು. ಆ ರಾತ್ರಿ ಅವರು ಹೋಟೆಲ್ನಲ್ಲಿ ತಮ್ಮ ಫೋನ್ಗಳನ್ನು ಚೆಕ್ ಮಾಡಿದ್ರು. ರೋಹಿತ್ ಗ್ಯಾಲರಿಯನ್ನು ಓಪನ್ ಮಾಡಿದ. ಮೈಲಿಗಲ್ಲಿನ ಹತ್ತಿರ ತೆಗೆದ ಫೋಟೋಗಳೆಲ್ಲ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದ್ವು. ಆದರೆ ಒಂದನ್ನು ಬಿಟ್ಟು, ಆ ಒಂದೇ ಒಂದು ಫೋಟೋದಲ್ಲಿ ಲೆಫ್ಟ್ ಹೆಡ್ಸ್ ಹತ್ತಿರ ಒಂದು ಹೆಂಗಸಿನ ಕೈ ಲೈಟ್ ಆಗಿ ಕಾಣಿಸ್ತಾ ಇತ್ತು. ಅದು ಹೆಂಗ್ ಕಾಣಿಸ್ತಾ ಇತ್ತು ಅಂದರೆ ಅರ್ಧ ಬ್ಲರ್ ಆಗಿ, ಅರ್ಧ ಟ್ರಾನ್ಸ್ಪರೆಂಟ್ ಆಗಿ. ಆಗ ಅನನ್ಯ ಫೋನಲ್ಲಿ 2:57ರಿಂದ 3:01ರವರೆಗೆ ಒಂದು ಬ್ಲ್ಯಾಂಕ್ ಆಡಿಯೋ ಕ್ಲಿಪ್ ರೆಕಾರ್ಡ್ ಆಗಿತ್ತು. ಯಾವುದೇ ಸೌಂಡ್ ಇರಲಿಲ್ಲ, ಬರೀ ಒಂದು ಹಾರ್ಟ್ ಬೀಟ್ ತರ ಇರುವ ಲೋ ಹಂಬಿಂಗ್ ಸೌಂಡ್. ಕಾರ್ತಿಕ್ನ ಡಿಜಿಟಲ್ ವಾಚ್ನಲ್ಲಿ ಮೊದಲು ನಿಂತಿತ್ತು, ಈಗ ತಪ್ಪು ದಿನಾಂಕ ತೋರಿಸ್ತಾ ಇತ್ತು, 3 ಮಾರ್ಚ್ 1989. ಆಗ ಅವರು ಆ ಡೇಟ್ನ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದರು. ಆ ಇನ್ಫಾರ್ಮೇಶನ್ ಅನ್ನು ನೋಡಿ ಅವರು ಫುಲ್ ಶಾಕ್ ಆದರು. ಅವ್ರು ಏನು ನೋಡಿದ್ರು ಅಂದರೆ ಮೊಬೈಲ್ನಲ್ಲಿ ಮಾರ್ಚ್ 3, 1989ರಂದು ಮಧ್ಯಾಹ್ನ 2:58ಕ್ಕೆ ಇಕ್ರೋಚಿಂಬಾಂದ್ ಬ್ರಿಡ್ಜ್ನಿಂದ ಒಂದು ಬಸ್ ಕ್ರ್ಯಾಶ್ ಆಗಿತ್ತು. 12 ಜನ ಆ ಸ್ಥಳದಲ್ಲೇ ಸತ್ತಿದ್ದರು. ಅಲ್ಲಿನ ಲೋಕಲ್ ಜನ ಈಗಲೂ ಹೇಳ್ತಾರೆ ಅವರ ಆತ್ಮಗಳು
ಆ ಜಾಗದಿಂದ ಯಾವತ್ತಿಗೂ ಹೋಗಿಲ್ಲ. ಪ್ರತಿ ವರ್ಷ ಮಧ್ಯಾಹ್ನ 2ರಿಂದ 3 ನಡುವೆ ಅಲ್ಲಿ ಟೆಂಪರೇಚರ್ ಡ್ರಾಪ್ ಆಗುತ್ತೆ. ದಿಕ್ಸೂಚಿಗಳು ತಿರುಗುತ್ತವೆ. ಕೆಲವೊಮ್ಮೆ ಪ್ರಯಾಣಿಕರನ್ನು ಅವುಗಳು ಹಿಂದಕ್ಕೆ ಕರೆಯುವ ವಾಯ್ಸ್ಗಳು ಕೂಡ ಕೇಳಿಸುತ್ತವೆ, ಹಿಂದಕ್ಕೆ ಬನ್ನಿ ಅಂತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.